ಯೂತ್ಸ್ ಆಫ್ ಮಲ್ಲೇಶ್ವರ ಮತ್ತು ಶ್ರೀಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಜನವರಿ 31ರಂದು ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೆ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಅಪ್ಪು ಕ್ರೀಡೋತ್ಸವ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದ್ದು, ಇದರ ಕುರಿತು ಮಾಧ್ಯಮಗೋಷ್ಠಿ ನಡೆಯಿತು. ಯೂತ್ಸ್ ಆಫ್ ಮಲ್ಲೇಶ್ವರ ಸಂಸ್ಥೆಯ ಸಂಸ್ಥಾಪಕರಾದ ಬಿಟಿ ಚಂದ್ರಮೌಳಿ, ಅಧ್ಯಕ್ಷರಾದ ಎಂ ಹೇಮಂತ್ ಗೌಡರವರು, ಸಮಾಜ ಸೇವಕರಾದ ಶ್ರೀವಲ್ಲಭ, ರಾಜಾ ಶಶಿಧರ್, ಮನು ಪ್ರಕೃತ್ ಹಾಗೂ ಇನ್ನಿತರ ಗಣ್ಯರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಯೂತ್ಸ್ ಆಫ್ ಮಲ್ಲೇಶ್ವರ ಈ ಸಂಸ್ಥೆ ಬಹುಶಃ ಒಂದು 6 ವರ್ಷದಿಂದ ಶುರು ಆಯಿತು. ವಿಶೇಷ ಏನಂದರೆ, ಒಂದು ಶಾಲೆ ಮಕ್ಕಳು ಅಂದರೆ ಹಿಮಾಂಶು ಜ್ಯೋತಿ ಕಲಾಪೀಠ ಅಂತ ಏನು ಮಲ್ಲೇಶ್ವರದಲ್ಲಿದೆ, ಆ ಶಾಲೆ ಮಕ್ಕಳು ಇದನ್ನು ಶುರು ಮಾಡಿದ್ದು. ಅಂದರೆ SLC ಮುಗಿಸಿದ ತಕ್ಷಣ ಆಚೆ ಬರ್ತಾರಲ್ಲ, ಅವ್ರು ಯಾರೂ ಅವ್ರ ಶಿಕ್ಷಕರ ಜೊತೆ ಟಚ್ ಬಿಡಲಿಲ್ಲ. ವಾಪಸ್ ಮಾತಾಡ್ತಾನೆ ಇದ್ರು, ಸ್ಕೂಲ್ಗೆ ಹೋಗ್ತಾಯಿದ್ರು, ಬರ್ತಾಯಿದ್ರು. ಅವಾಗ ಚಂದ್ರಮೌಳಿ ಅಂತ ಇವಾಗ ಏನು ಪ್ರಿನ್ಸಿಪಲ್ ಆಗಿದ್ದಾರೆ ಹಿಮಾಂಶುಗೆ, ಅವರೊಂದು ಐಡಿಯಾ ಕೊಡ್ತಾರೆ, ಒಂದು ಆರ್ಗನೈಸೇಷನ್ ಮಾಡೋಣ, ಅದರಿಂದ ಮಲ್ಲೇಶ್ವರದಲ್ಲಿ ಎಷ್ಟು ಒಳ್ಳೆ ಕೆಲಸಗಳಾಗುತ್ತೋ ಅಷ್ಟು ಮಾಡೋಣ, ಆದಷ್ಟು ಯುವಕರಿಗೆ ಹೆಲ್ಪ್ ಆಗುವಂಥ ಕಾರ್ಯಕ್ರಮಗಳು ಮಾಡೋಣ, ಅವ್ರಿಗೆ ಜವಾಬ್ದಾರಿ ತರಿಸ್ಬೇಕು, ಅದು ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಯುವಕರಿಗೆ ಜವಾಬ್ದಾರಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮೇಷ್ಟ್ರಾಗಿ ಚಂದ್ರಮೌಳಿ ಐಡಿಯಾಗಳು ಕೊಡ್ತಾರೆ. ಕ್ಲೇ ಗಣೇಶದಿಂದ ಹಿಡಿದು ಸಾಂಸ್ಕೃತಿಕ ತಂಡಗಳಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ತಿದ್ದಾಗ ಒಂದು ಹೊಳೆಯುತ್ತೆ. ಆದರೆ ನಮ್ಮ ಮಲ್ಲೇಶ್ವರದಲ್ಲಿ 4-5 ವಿಶೇಷ ಚೇತನ ಶಾಲೆಗಳಿದ್ದಾವೆ. ಸುತ್ತಮುತ್ತ ಓಡಾಡ್ತಾನೆ ಇರ್ತೀವಿ. ನಾವು ಓಡಾಡ್ತಿದ್ದಾಗ ಯಾವತ್ತೂ ಒಳಗಡೆ ಹೋಗಿರಲ್ಲ, ಬಟ್ ಒಂದು ದಿವಸ ಒಳಗಡೆ ಹೋದಾಗ ಅನಿಸುತ್ತೆ ಇವ್ರಿಗೋಸ್ಕರ ಏನಾದ್ರು ಮಾಡಬೇಕು ಅಂತ. ಇವ್ರಿಗೋಸ್ಕರ ಅನ್ನೋದಕ್ಕಿಂತ ಅವ್ರಿಗೆ ಮಾಡಾದ್ಮೇಲೆ ನಮಗೆ ಬರುತ್ತಲ್ಲ ತೃಪ್ತಿ, ಅದು ಇಂಪಾರ್ಟೆಂಟು. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಕ್ರೀಡಾ ಚಟುವಟಿಕೆಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಇದು 3ನೇ ವರ್ಷ. ಅದೃಷ್ಟವಶ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಹಿಂದಿನ ವರ್ಷ 300 ಜನ ಇದ್ದರು, ಈ ವರ್ಷ 450ಕ್ಕೂ ಮಿಗಿದು ಸ್ಪರ್ಧಿಗಳಿದ್ದಾರೆ. ಕಾಣಿಕೆ ಅಂದರೆ ನಾವು ಏನು ಈವೆಂಟ್ ಮಾಡಬೇಕು ಅಂತ ಹೊರಟಾಗ ಎಲ್ಲ ಯುವಕರು ಫೋನ್ ಮಾಡಿದ್ರೆ ಸಾಕು, ಕಾಣಿಕೆಗಳು ಬಂತು. ಬಹುಶಃ ವಲ್ಲಭ್ ಅವರು, ಅನೂಪ್ ಅವರು, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ, ಆಮೇಲೆ ನಮ್ಮ ಎಲ್ಲ ಸ್ಪಾನ್ಸರರ್ಸು ಕೇಳಿದ ತಕ್ಷಣ ಈ ಥರ ಕ್ರೀಡಾಕೂಟ ಅಂದಿದ ತಕ್ಷಣ ಯಾರೂ ಇನ್ನೊಂದು ಪ್ರಶ್ನೆ ಕೇಳಿದೆ ಇಲ್ಲ, ಯಾರಿಗೂ ಮಾರ್ಕೆಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಯೂತ್ಸ್ ಆಫ್ ಮಲ್ಲೇಶ್ವರ ಹೆಲ್ಪ್ ಮಾಡೋಣ ಅಂತ. ನಿಮ್ಮಲ್ಲಿ ಒಂದೇ ವಿನಂತಿ, ದಯವಿಟ್ಟು ಇದನ್ನು ಜಾಸ್ತಿ ಪ್ರಚಾರ ಮಾಡಿ, ಜಾಸ್ತಿ ಜನ ಆ ಕ್ರೀಡಾಕೂಟ ನೋಡೋಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರಾಗ್ಬೋದು, ನಮ್ಮ ಚಟುವಟಿಕೆಗಳಿಗೆ ಭಾಗವಹಿಸ್ಬೋದು. ಮಲ್ಲೇಶ್ವರನ ಸುಂದರ ಮಲ್ಲೇಶ್ವರ ಮಾಡೋಂಥ ಹೆಜ್ಜೆ ಇಟ್ಟಿದ್ದೀವಿ, ನಿಮ್ಮೆಲ್ಲರ ಸಹಕಾರ ಇದೆ. ಸೊ ಯೂತ್ಸ್ ಆಫ್ ಮಲ್ಲೇಶ್ವರ ಅವರು ಇದನ್ನು 3-4 ಇಯರ್ಸಿಂದ ಮಾಡ್ತಾ ಇದ್ದಾರೆ. ಈ ವಿಶೇಷ ಚೇತನ ಮಕ್ಕಳಿಗೆ ಭಗವಂತನ ಆಶೀರ್ವಾದ ಬೇಕು, ಅವ್ರಿಗೂ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಲಿ ಅವರು ಏನೇನು ನಡೀತಾ ಇದೆ ಅದನ್ನೆಲ್ಲ ನೋಡಬೇಕು ಅಂದರೆ ಅವ್ರಿಗೂ ಒಂದು ಆದ್ಯತೆ ಕೊಡಬೇಕು ನಾವು ಸಮಾಜದಲ್ಲಿ. ಹಾಗಾಗಿ ನಾವು ನಮ್ಮ ಗುರುಗಳಾದ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ GR ಅವ್ರನ್ನ ಕೇಳಿಕೊಂಡಾಗ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಇದನ್ನು ನಾನು ಉದ್ಘಾಟನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮನ ನಾವು ಶುರು ಮಾಡ್ತಾ ಇದ್ದೀವಿ. ನಾವು ಯೂತ್ಸ್ ಆಫ್ ಮಲ್ಲೇಶ್ವರ ವತಿಯಿಂದ ಅಪ್ಪು ಕ್ರೀಡೋತ್ಸವ ನಾಳೆ ಏನು ನಡೀತಾ ಇದೆ, ಇದನ್ನು ನಾವು ಸುಮಾರು ಬೆಂಗಳೂರಿಂದ ಒಂದು 500 ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ವಿಶೇಷ ಚೇತನ ಮಕ್ಕಳು. ನಾವು ಅವ್ರ ಏಜ್ ಕ್ಯಾಟಗರಿ ವೈಸು ನಾವು ಗೇಮ್ನ ನಾವು ಮಾಡಿದ್ದೀವಿ. 7 ವರ್ಷದ ಮಗುವಿಂದ ಹಿಡಿದು 31 ವರ್ಷದವರೆಗೂ ಬರ್ತಾ ಇದ್ದಾರೆ. ರನ್ನಿಂಗ್ ರೇಸು, ಆಮೇಲೆ ಶಾರ್ಟ್ ಪುಟ್ಟು, ಆಮೇಲೆ ರಿಲೇ, ಆಮೇಲೆ ಬಾಲಿಂದ ಬ್ಯಾಸ್ಕೆಟ್ಟು, ಆಮೇಲೆ ಪೊಟ್ಯಾಟೊ ರೇಸ್ ಅಂತ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಮಕ್ಳಿಗೂ ಭಾಗವಹಿಸಿರೋಂಥ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನೋದಿರುತ್ತೆ, ಆಮೇಲೆ ಒಂದು ಗಿಫ್ಟ್ ಅನ್ನೋದಿರುತ್ತೆ. ವಿಶೇಷವಾಗಿ ವಿಜೇತರಾದವ್ರಿಗೆ ಒಂದು ಕಪ್ಪು ಮತ್ತು ಒಂದು ಸರ್ಟಿಫಿಕೇಟ್ನ ಕೊಡ್ತಾಯಿದ್ದೀವಿ. ಆಮೇಲೆ ಯಾವ ಸಂಸ್ಥೆಯಿಂದ ಜಾಸ್ತಿ ವಿಜೇತರಾಗಿರ್ತಾರೆ ಅವ್ರಿಗೊಂದು ಚಾಂಪಿಯನ್ ಟ್ರೋಫಿ ಅನ್ನೋದನ್ನ ಮುಖ್ಯ ಅತಿಥಿಗಳ ಕೈಲಿ ಕೊಡಿಸ್ತಾ ಇದ್ದೀವಿ. ವಲ್ಲಭ್ ಸರ್ ಹೇಳ್ದಂಗೆ ಬೆಳಗ್ಗೆ ಗುರುಗಳಿಂದ ಉದ್ಘಾಟನೆ ಆಗುತ್ತೆ. ಸಾಯಂಕಾಲ ನಮ್ಮ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ BK ಶಿವರಾಮ್ ಸಾಹೇಬರು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಮೃತಾಸ್ತದಿಂದ ಟ್ರೋಫಿನ ನಾವು ಉದ್ಘಾಟನೆ ಮಾಡಿ ವಿಜೇತರಿಗೆ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಅವರ ಬರ್ತ್ಡೇ ಏನಿದೆಯೋ ಮಾರ್ಚ್ 17ರಲ್ಲಿ ಅದೇ ದಿವಸ ಮಾಡ್ತಾ ಇದ್ವಿ. ಸುಮಾರು 5 ವರ್ಷದಿಂದ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದರೆ, ಯಾವ ವಿಕಲಚೇತನ ಮಕ್ಕಳು ಸಮಾಜದಲ್ಲಿ
ಗುರುತಿಸಬೇಕು. ಅವರ ಒಂದು ಪ್ರೋತ್ಸಾಹಕ್ಕಾಗಿ ಮಲ್ಲೇಶ್ವರಂ ಸರ್ಕಲ್ ಆಟದ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮದ ಜೊತೆಗೆ ಉದ್ಘಾಟಕರಿರ್ಬೋದು, ಹಾಗೆ ಸೋಷಿಯಲ್ ಸಮಾಜ ಸೇವಕರು, ನಮ್ಮ ಸ್ಟೂಡೆಂಟ್ಸು, ಹಾಗೆ ನನ್ನ ಸಹಭಾಗಿತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ, ಮಕ್ಕಳ ಒಂದು ವಿಕಲಚೇತನ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಒಳಿತು ಮಾಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ.